ಇದೆಯಲ್ಲ, ಸಣ್ಣ ಸಾಮಾನ್ಯದವರಿಗೆ ಸಾಧ್ಯನೇ ಇಲ್ಲ. ನಾವು ಇವತ್ತಿನ ದೊಡ್ಡ ದೊಡ್ಡ ಆಕ್ಟರ್ಸ್ ಅನ್ನ ನೋಡ್ತೀವಿ. ಇವತ್ತು ಅವರು ಕೂಡ 4-5 ಲೈನ್ ಮಾತ್ರ ಹೇಳೋದು, ಉಳಿದಿದ್ದ ಲೈನ್ಸ್ ಹೇಳಕ್ಕಾಗಲ್ಲ. ಕಟ್ ಅವರು ನಿಮ್ದು 90 ಮಿನಿಟ್ಸ್ ಕಂಟಿನ್ಯೂಸ್ಲಿ ಅಲ್ಲಿ ಎಲ್ಲೂ ತೊದಲ್ದೆ ಮಾತಾಡುವಂಥದ್ದು ಇದೆಯಲ್ಲ, ದೊಡ್ಡ ಸಾಧನೆ. ಇದು 100% ಬಹಳ ಅದ್ಭುತವಾಗಿ ಆಕ್ಟ್ ಮಾಡ್ತೀವಿ. ನವರಸಗಳು ಮೂಡಿ ಬಂದಿದೆ ನಾಟಕಗಳು. ಅದು ಯಾವ ರಸಗಳು ಇದ್ದಾಗ ಒಂದು ಸಂಪೂರ್ಣವಾದಂತಹ ಒಂದು ಅಭಿವ್ಯಕ್ತಿ ಆಗುತ್ತೆ. ಅದನ್ನೆಲ್ಲವನ್ನು ಬಹಳ ಅದ್ಭುತವಾಗಿ ಮಾಡಿದ್ದೀರಿ. ಅಂಡ್ ಕಂಗ್ರಾಚುಲೇಷನ್ಸ್ ನಿಮ್ಮ ಏಕ ವ್ಯಕ್ತಿ ಟೀಮ್. ಆದ್ರೂ ಕೂಡ ನಿಮ್ ಜೊತೆಗೆ ರಂಗಸಜ್ಜಿಕೆಗಿದ್ರು, ಮ್ಯೂಸಿಕ್ಗಿದ್ರು, ಲೈಟಿಂಗಿಗಿದ್ರು ಬಹಳ ಪರಿಣಾಮಕಾರಿಯಾಗಿ ಬಂದಿದೆ. ಆಮೇಲೆ ಈ ನಾಟಕ ಬರೀ ತುಮಕೂರಿಗಷ್ಟೇ ಸೀಮಿತ ಆಗಬಾರ್ದು ಅಂತ ಸಾಧ್ಯ ಆಗಲಿಲ್ಲ. ನಮ್ಮ ರಾಷ್ಟ್ರ ಮಟ್ಟದ ಪತ್ರಿಕಾ ಸಂಘದ ಅಧ್ಯಕ್ಷರಾಗಿದ್ದಾರೆ. ನಾವು ಇದನ್ನ ರಾಜ್ಯದ ಬೇರೆ ಬೇರೆ ಕಡೆಗೂ ತಗೊಂಡು ಹೋಗೋಣ. ನಮ್ಮ ಬೆಂಗಳೂರಿನಲ್ಲಿ ನಾವು ಮೊಟ್ಟ ಮೊದಲಿಗೆ ಇದನ್ನ ಬೆಂಗಳೂರಿನಲ್ಲಿ ಪ್ರೆಸ್ ಕ್ಲಬ್ ನಲ್ಲಿ ಆದಷ್ಟು ಬೇಗ ಒಂದು ವ್ಯವಸ್ಥೆ ಮಾಡೋಣ. ಅದ್ರ ಜೊತೆ ಇಲ್ಲಿ ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಹೋಗ್ಬೋದು. ಸಾಧ್ಯ ಆದ್ರೆ ಈಗ ಬೀದರ್ನಲ್ಲಿ ಪತ್ರಿಕಾ ಸಮ್ಮೇಳನ ಆಗ್ತಾ ಇದೆ ಇವಾಗ, ಅಲ್ಲಿ ಕೂಡ ಇದನ್ನ ಪ್ರದರ್ಶನ ಮಾಡ್ಬೋದು ಅಂತ ನನ್ಗೆ ಅನ್ಸುತ್ತೆ. ಸೊ ಇದು ತುಮಕೂರಿಗಷ್ಟೇ. ಈಗ ನಾನಿಲ್ಲಿ ಬಂದಿರೋದು ನಂಗೆ ಗೊತ್ತಿಲ್ಲ, ಉಳಿದ ಪತ್ರಕರ್ತರ ಯಾರ್ಯಾರನ್ನ ನೀವು ಕರೆದಿದ್ರಿ, ಯಾರು ಬರ್ತಿದ್ದಾರೆ ಗೊತ್ತಿಲ್ಲ. ನಾನು ಸಹಮತದಿಂದ ನನ್ನ ಕನ್ನಡ ಪ್ರಭಾ ಮತ್ತು ಸುವರ್ಣ ನ್ಯೂಸ್ ವತಿಯಿಂದ ಇದನ್ನು ರಾಜ್ಯದ ಬೇರೆ ಬೇರೆ ಕಡೆ ತಗೊಂಡೋಗ್ಬೇಕು, ಎಲ್ಲ ನೆರವನ್ನು ಕೊಡಕ್ ಸಿದ್ಧ ಇದ್ದೇನೆ. ನಾನು ಈ ಮಾತನ್ನ ಹೇಳಿ ಇಲ್ಲಿ ನನ್ನ ಜೊತೆಗೆ ಸನ್ಮಾನಿತರಾದಂತಹ ಪ್ರತಿಯೊಬ್ಬರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ತುಂಬಾ ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ. ನೀವು ಯಾರ್ಯಾರು ಕೈ ಜೋಡಿಸಿದಿರಿ, ಒಳ್ಳೆ ಕೆಲಸಕ್ಕೆ ಕೈ ಜೋಡಿಸಿದ್ರೆ ಸತ್ಕಾರ್ಯಕ್ಕೆ ವಿನಿಯೋಗ ಆಗುತ್ತೆ ಅಂತ ಅನ್ಸುತ್ತೆ. ಶಂಭುಲಿಂಗ ಅವ್ರ ಬಗ್ಗೆ ಹೇಳದೆ ಹೋದ್ರೆ ಮಾತು ಕಂಪ್ಲೀಟ್ ಮಾಡಕ್ಕಾಗಲ್ಲ. ಅವ್ರು ಮಾತ್ರ ಈ ಪತ್ರಿಕಾ ವಿತರಕರ ವಿಚಾರದಲ್ಲಿ ತಮ್ಮ ಮನೆ ಕೆಲಸವನ್ನು ಬಿಟ್ಟು ಎಲ್ಲದನ್ನು ಧನವನ್ನ ಎರೆದು ಈ ಸಂಸ್ಥೆಯನ್ನ ಕಟ್ತಾ ಇದ್ದಾರೆ. ಅವರು ಸಂಸ್ಥೆಯನ್ನ ಪ್ರಾರಂಭ ಮಾಡಿ ಮೊಟ್ಟ ಮೊದಲಿಗೆ ಬೆಂಗಳೂರಿನಲ್ಲಿ ಯಾವುದೋ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರೆ ಮಿನಿಸ್ಟರ್ಗಳೇ ಹೋಗಿರ್ಲಿಲ್ಲ. ಇವ್ರು ಹೇಳಿದ್ರು, ನೋಡಿ ಸರ್ ಯಾರು ಬರ್ತಿರಲ್ಲ ಅಂತಂದ್ರು. ಅವಾಗ ನಾನು ಅವಾಗಿನ ಲೇಬರ್ ಮಿನಿಸ್ಟರ್ ಆಗಿದ್ದವರು ಶಿವರಾಮ್ ಹೆಬ್ಬಾರ್ ನಾನು ಹೇಳಿದೆ, ಇದು ಶಂಭುಲಿಂಗ ಅವರದ್ದು ಯಾವುದೋ ಪತ್ರಿಕಾ ವಿತರಕರ ಕಾರ್ಯಕ್ರಮ ಅಲ್ಲ, ನನ್ನ ಸ್ವಂತ ಕಾರ್ಯಕ್ರಮ. ಇದನ್ನು ನಿಮ್ಮಲ್ಲಿ ಹೋದ್ರೆ ನಾನು ಇದನ್ನ ಬಹಳ ಗಂಭೀರವಾಗಿ ತಗೋತೀನಿ ಅಂತ ಹೇಳಿದೆ. ಅವರು ಹೋದ್ರು. ಆಮೇಲೆ ಏನೋ ಒಂದಷ್ಟು ಭರವಸೆಗಳನ್ನು ಕೊಟ್ಟರು. ಆಮೇಲೆ ನಮ್ಮ ಪತ್ರಿಕೆಗಳ ಮೂಲಕ ಪತ್ರಿಕಾ ವಿತರಕರಿಗೆ ಅಪಘಾತ ವಿಮೆಯನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ನಾವು ಒಂದು ಆಂದೋಲನ ಮಾಡಿದ್ವಿ. ಅದಕ್ಕೂ ಕೂಡ ಸರ್ಕಾರ ಸ್ಪಂದಿಸೋ ರೀತಿಯಲ್ಲಿ ನಾನು ನಿಮ್ ಜೊತೆಗೆ ಮುಂದೆ ಕೂಡ ಇರ್ತೀವಿ. ಇಲ್ಲಿರುವಂತ ಎಲ್ಲ ಬಂಧುಗಳಿಗೆ ಇವರು ಪ್ರಶ್ನೆಯನ್ನ ಕೊನೆಗೆ ಎತ್ತಿದ್ರು, ಹಂಗಾದ್ರೆ ನಾನು ಯಾರು ಅನ್ನುವಂಥದ್ದನ್ನ ನೀವು ಬೇರೆ ಬೇರೆ ಅರ್ಥಗಳಲ್ಲಿ ಏನಾದ್ರೂ ಹೇಳಿರ್ಬೋದು. ನಮ್ಮ ಪತ್ರಿಕಾ ಸಂಸ್ಥೆಯ ನಮ್ಮ ಈ ಪತ್ರಿಕಾ ರಂಗದ 4ನೇ ಅಂಗ ಅಂತ ಹೇಳ್ತಿದ್ದೀವಿ. ನಮ್ಮ ಅಂಗದ ಪ್ರಮುಖ ಅಂಗ ನೀವು. ಎಲ್ಲ ಮಾತನ್ನು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ. ಜೈ ಕರ್ನಾಟಕ. ಧನ್ಯವಾದಗಳು ಸರ್. ತುಂಬ ಹೃದಯದ ಧನ್ಯವಾದಗಳು.